ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಂದೀಶ್, ರೋಗಶಾಸ್ತ್ರಜ್ಞ, ನಂದಿತಾ ಡಯಾಗ್ನೋಸ್ಟಿಕ್ಸ್. ಕಳೆದ ವಾರ ನಮ್ಮಲ್ಲಿ 20 ವರ್ಷದ ಒಂದು ಮಹಿಳೆ ಬಂದಿದ್ದರು. ಅವ್ರದ್ದು ಸಿಂಪ್ಟಮ್ಸ್ ಏನು ಅಂದರೆ ವೇಟ್ ಗೇನ್ ಆಗೋದು, ಕೂದಲು ಉದುರೋದು, ಅತಿಯಾಗಿ ಗಾಬರಿ ಆಗೋದು, ಒಣಚರ್ಮ, ಈ ಥರ ಒಂದು ಸಿಂಪ್ಟಮ್ಸ್ ಆಗಿ ಬಂದಿದ್ದರು. ಅವರ ಥೈರಾಯ್ಡ್ ಅಂದರೆ ಗಂಟಲಿನ ಭಾಗ ಎಕ್ಸಾಮಿನ್ ಮಾಡಿದಾಗ ಒಂದು ರೀತಿಯಾದ ಒಂದು ಬಾವು, ಗಂಟಲಿನ ಎದುರುಗಡೆ ಒಂದು ಬಾವು ಥರ ಕಾಣಿಸ್ಕೊಳ್ತು. ಸೊ ಆ ಒಂದು ಸಮಯದಲ್ಲಿ ನಾವು ಒಂದು TFT ಅಂದರೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡಿದ್ವಿ. ಆ ಸಮಯದಲ್ಲಿ TSH ಪ್ರಮಾಣ ಹೆಚ್ಚಾಗಿತ್ತು. ಅದರ ಜೊತೆಗೆ ನಾವು ಒಂದು FNAC ಅಂದರೆ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ, ಗಂಟಲು ಭಾಗದಲ್ಲಿ ಥೈರಾಯ್ಡಲ್ಲಿ ಒಂದು ಸಣ್ಣದಾಗ ಒಂದು ಸೂಜಿ ಹಾಕಿ ಅಲ್ಲಿಂದ ಸೆಲ್ಸ್ನ ತಗೊಂಡು ಅದನ್ನು ಪರೀಕ್ಷೆ ಮಾಡಿದ್ವಿ. ಸೊ ಥೈರಾಯ್ಡ್ TSH ಪ್ರಮಾಣ ಹೆಚ್ಚಿತ್ತು. ಅದರ ಜೊತೆಗೆ FNACಯಲ್ಲಿ ಥೈರಾಯ್ಡೈಟಿಸ್ನ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂತು. ಸೊ ಯಾರಿಗಾದರೂ ಈ ಥರ ಸಿಂಪ್ಟಮ್ಸ್ ಕಂಡಾಗ ಅತಿಯಾದ ಸೆಕೆ ಅಥವಾ ಚಳಿ ತಡೀಲಿಕ್ಕೆ ಆಗಲೇ ಇರೋದು, ಒಣಚರ್ಮ, ಕೂದಲು ಉದುರುವಿಕೆ, ವೇಟ್ ಗೇನ್, ಫೀಮೇಲ್ಸಲ್ಲಿ ಪೀರಿಯಡ್ಸಲ್ಲಿ ಇರ್ರೆಗ್ಯುಲಾರಿಟೀಸ್, ಈ ಥರ ಒಂದು ಸಿಂಪ್ಟಮ್ಸ್ ಕಂಡು ಬಂದಾಗ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡಿಸೋದು, ಅದರ ಜೊತೆಗೆ ಗಂಟಲಲ್ಲಿ ಏನಾದರೂ ಬಾವಿದ್ರೆ FNAC ಮಾಡಿಸೋದು ಬಹಳನೇ ಉತ್ತಮ. ಯಾಕೆ ಅಂದರೆ ಕ್ಯಾನ್ಸರ್ ಇರುವಂಥ ಒಂದು ಲಕ್ಷಣಗಳನ್ನ ರೂಲ್ ಔಟ್ ಮಾಡಲಿಕ್ಕೋಸ್ಕರ ನಾವು FNAC ಮಾಡ್ತೀವಿ.